ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಇಂದು ಬಿಡುಗಡೆ ಆಗ್ತಿದೆ. ಮೊದಲನೇ ಶೋಗೆ ಯಾವ ಚಳಿಯನ್ನು ಲೆಕ್ಕಿಸದೆ ಫ್ಯಾನ್ಸ್ ಥಿಯೇಟರ್ ಬಳಿ ಬಂದಿದ್ದಾರೆ. ಈಗ ಸಾಕಷ್ಟು ಅಭಿಮಾನಿಗಳು ವೀರೇಶ್ ಥಿಯೇಟರ್ ಹತ್ರ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಯಾವ ತರ ಎಷ್ಟು ಜೋಶ್ ಅಲ್ಲಿ ಇದ್ದಾರೆ. ಬಾಸ್ ಒಳಗಡೆ ಇದ್ರು ನಾವು ಫಿಲಂ ಅನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಒಂದು ಫುಲ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ನಿಮ್ಮ ಹೆಸರು, ಎಲ್ಲಿಂದ ಬಂದಿರಾ? ಸರ್ ಮಹೇಶ್ ಅಂತ ಕನ್ನಲ್ಲಿಂದ. ನಮ್ ಟೀಮ್ ಏನಿದೆ ಅಷ್ಟು ಜನ ಬಂದಿದೀವಿ. ಬಾಸ್ ಎಲ್ಲೇ ಇದ್ರು ಹೆಂಗೆ ಇದ್ರು ನಮ್ಗೆ ಅದು ಖುಷಿನೇ. ಬಟ್ ಅವ್ರು ಹೊರಗಡೆ ಇದ್ರೆ ನಮ್ಗೆ ಖುಷಿನೇ ನೆಕ್ಸ್ಟ್ ಲೆವೆಲ್ ಆಗಿರೋದು. ಬಟ್ ಅವ್ರು ಹೇಗೆ ಇದ್ರು ಚೆನ್ನಾಗಿರ್ಲಿ. ಅವ್ರ ಫಿಲಮ್ ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋಗೋ ಪ್ರಯತ್ನ ನಾವು ಮಾಡ್ತೀವಿ. ಬಟ್ ಫಿಲಮ್ ನ ಸಕ್ಸಸ್ ಮಾಡ್ಕೊಂಡ್ ಕೂಡ ಜವಾಬ್ದಾರಿ ನಮ್ದು ಅಂತ ನಾವೆಲ್ಲರೂ ಚಳಿನೂ ಲೆಕ್ಕಿಸದೆ ಬಂದಿದೀವಿ. ಬಟ್ ನಮ್ಮ ಬ್ರದರ್ ಏನಿದ್ದಾರೆ ಅವ್ರು ನಮ್ಮ ಹಿಂದೆ ಇದ್ದಾಗ ನಾವು ಏನೇ ಬಂದ್ರು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರ ಪ್ರತಿ ನೀವು ಅಭಿಮಾನಿ ಅಂತ ಹೇಳಿದ್ರೆ ಪ್ರತಿ ಸಿನಿಮಾಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ. ಡೆವಿಲ್ ಏನಕ್ಕೆ ಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿನೇ ಪ್ರಮೋಷನ್ ಮಾಡ್ತಾ ಇದೀರಾ ಅಂತ? ಸರ್, ಡೆವಿಲ್ ಅನ್ನೋದು ಅದು ನೇಮ್ ಏನು ಬಂತು, ನಾವು ಅವಾಗಿಂದಾನೇ ಅದು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬಿಟ್ಟಿದೀವಿ. ಅದು ಹೆಸರೇ ಒಂದು ನೆಕ್ಸ್ಟ್ ಲೆವೆಲ್ ಅದು. ಬಟ್ ಇವಾಗ ನಮ್ಗೆ ನಮ್ಮ ಬಾಸ್ ಅವ್ರು ಇಲ್ಲ ಅನ್ನೋದು ನಮ್ಗೆ ದುಃಖ ತರಂತ ವಿಷಯ. ಬಟ್ ಅವ್ರು ಇಲ್ಲ ಅಂದ್ರು ಫಿಲಮ್ ನಾವು ಸಕ್ಸಸ್ ಮಾಡ್ತೀವಿ ಅನ್ನೋದು ಏನ್ ನಾವು ಪಣ ತೊಟ್ಟಿದೀವಿ ಅದನ್ನ ಸಕ್ಸಸ್ ಮಾಡೋಣ ಅಂತ ನಾವು ಮುಂದೆ ಹೋಗ್ತಾ ಇದೀವಿ. ನಿಮ್ಮ ಹೆಸರು, ಎಲ್ಲಿಂದ ಬಂದಿರಾ? ಶಿವರಾಜ್ ಅವ್ರು ಅಂದ್ಬಿಟ್ಟು ಇಲ್ಲೇ ಇರೋದು. ನಾವು ಇವಾಗ ಏನ್ ಹೇಳ್ತಾ ಇದೀವಿ ಅಂತ ಅಂದ್ರೆ, ಇವಾಗ ಬಾಸ್ ಇಲ್ಲ ಅಂತ ಮಾತ್ರ ಯಾವತ್ತೂ ನಾವ್ ಹೇಳಲ್ಲ. ಬಾಸ್ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ. ಇವಾಗ ನಾವ್ ಇರ್ಲಿ ಇಲ್ದೆ ಹೋಗ್ಲಿ, ನಾವು ಅವ್ರ ನೆರಳಲ್ಲಿ ನಾವು ಎಲ್ಲಾ ಕಡೆ ನಡ್ಸ್ಕೊಂಡು ಹೋಗ್ಲೇಬೇಕು. ಅದ್ ಇದು ನಮ್ಗೆ ಏನಿದೆ, ನಾವು ಅವ್ರ ಇರ್ಲಿ ಇಲ್ದೆ ಹೋಗ್ಲಿ. ಇವಾಗ ಇದ್ರೆ ಅದು ದೊಡ್ಡ ಊರಬ್ಬ ಆಗಿರೋದು. ಇಲ್ದೆ ಹೋದ್ರು ನಾವು ಅದೇ ತರ ಮಾಡ್ತೀವಿ. ಯಾಕಂದ್ರೆ ಬಾಸ್ ಫಿಲಮ್ ಇಷ್ಟು ಚಳಿಲು ಹಿಂಗ್ ಬಂದು ನಾವು ಮಾತಾಡ್ತೀವಿ ಅಂತ, ನಾವು ನಿಂತ್ಕೊಂಡಿದೀವಿ ಅಂತ ಅಂದ್ರೆ ಬಾಸ್ಗಿರೋ ಒಂದು ಅಭಿಮಾನ ಅಷ್ಟೇ. ಇವಾಗ ಡೆವಿಲ್ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡುತ್ತೆ ಅಂತ ಒಂದು ಮಾತಿದೆ. ಸೊ ಇವಾಗ ಟ್ರೇಲರ್ ಆಗಿರ್ಬೋದು ಎಲ್ಲ ಕೂಡ ಹೋಗ್ತಾ ಇದೆ. ಒಳ್ಳೆ ಚೆನ್ನಾಗಿ ವ್ಯೂಸ್ ಆಗಿರ್ಬೋದು, ಸಾಕಷ್ಟು ಜನ ಸಪೋರ್ಟ್ ಮಾಡ್ತೀರಾ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, 100% ಸರ್. ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಸರ್? ನಿಮ್ಗೆ ಗೊತ್ತಿರೋ ತರ ಯಾರು ಸರ್ ಬಾಕ್ಸ್ ಆಫೀಸ್ ಸುಲ್ತಾನ? ಅಷ್ಟ್ ಹೇಳಕ್ ಇಷ್ಟಪಡ್ತೀವಿ ಸರ್. ಇನ್ನು ಫಸ್ಟ್ ಶೋ ಇನ್ನು ಬಂದಿರಾ? ಇನ್ನು ಇವಾಗ 6:30 ಶೋ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಕ್ಯೂರಿಯಾಸಿಟಿ ಇದೆ, ಎಷ್ಟು ಕುತೂಹಲ ಇದೆ, ಏನಿರುತ್ತೆ ಅಂತ, ಡೆವಿಲ್ ಸಿನಿಮಾ ಏನ್ ಸ್ಪೆಷಲ್ ಆಗಿರುತ್ತೆ ಅಂತ? ಸರ್, ಊರಬ್ಬ ಅಂತ ಹೇಳ್ತಾ ಇದೀನಿ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನ್ ಹೇಳಿ ಸರ್? ಊರಬ್ಬ ಅಂದ್ರೆ ಹೆಂಗಿರುತ್ತೆ ಸರ್? ಅಲ್ಲ, ದರ್ಶನ್ ಅವ್ರಿಗೆ ಕ್ಯಾರೆಕ್ಟರ್ ವೈಸ್ ಮಾತಾಡೋದಾದ್ರೆ ಸೊ ಏನ್ ಸ್ಪೆಷಲ್ ಇರುತ್ತೆ? ಯಾವಾಗಿದ್ರು ಬಾಸೆ ಆಯ್ತಾ. ಈ ಮೂವಿ ನೀವು ನಾನು ಹೇಳೋದು ಒಂದ್ ಇಷ್ಟಪಡ್ತೀನಿ ಏನು ಅಂತ ಅಂದ್ರೆ, ಎಲ್ಲಾರು ಬಂದ್ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ. ಬಾಸ್ ಇಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಯಾರು ಬೇಜಾರಾಗ್ಬೇಡಿ, ಯಾರು ನೊಂದ್ಕೊಂಬೇಡಿ. ದಯವಿಟ್ಟು ಬಂದ್ ಸಿನಿಮಾ ನೋಡಿ. ಬಾಸ್ಗೆ ನಾವು ಇವಾಗ ಕೊಡ್ತಾ ಇರೋದಂತ ಒಂದು ಅಭಿಮಾನ ಅಂತ ಅಂದ್ರೆ, ಎಲ್ಲಾರು ಥಿಯೇಟರ್ಗೆ ಬಂದ್ ಸಿನಿಮಾ ನೋಡ್ಬೇಕು. ಎಲ್ಲಾರು ಥಿಯೇಟರ್ಗೆ ಬಂದು ಸಿನಿಮಾನ ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅಷ್ಟೇ. ಸೊ ಸರ್, ಇನ್ನೊಂದು, ಇವಾಗ ದರ್ಶನ್ ಅವರು ಸಾರಥಿ ಟೈಮಲ್ಲಿ ಕೂಡ ಇಂತ ಒಂದು ಸಿಚುವೇಶನ್ ಆಗಿತ್ತು. ಅವಾಗ್ಲೂ ಕೂಡ ಫ್ಯಾನ್ಸ್ ಸಾರಥಿ ಫಿಲಂ ಕೈ ಬಿಟ್ಟಿಲ್ಲ. ಅದು ಅವರೇ ಪ್ರಮೋಷನ್ ಮಾಡ್ಕೊಂಡು ಸಾರಥಿ ಸಿನಿಮಾನ ಹಿಟ್ ಮಾಡಿದ್ರು. ಸೊ ಇವಾಗ ಡೆವಿಲ್ ಅಲ್ಲಿ ಅಂತ ಸಂದರ್ಭ ಬಂದಿದೆ. ಫ್ಯಾನ್ಸ್ ಕೂಡ ಇವಾಗ ಅವರೇ ಪ್ರಮೋಷನ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು, ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಆ ಒಂದು ಅಭಿಮಾನದ ಬಗ್ಗೆ? ನಮ್ ಕರ್ತವ್ಯ ಸರ್ ಇದೇನಿಲ್ಲ ಸರ್, ಇದು ಡೆವಿಲ್ ಫಿಲಮ್ ಈಗ ಫ್ಯಾಮಿಲಿ ಸಮೇತ ಬಂದು ಫಿಲಂ ನೋಡಿದ್ರೆ ಅವ್ರಿಗೆ ದರ್ಶನ್ ಅವ್ರಿಗೆ ಒಂದು ಗೌರವ ಕೊಟ್ಟಂಗ ಆಗತ್ತೆ. ಪ್ರತಿಯೊಬ್ರು ಮನೆಯಲ್ಲಿ ಇರೋ ಬದಲು ಥಿಯೇಟರ್ ಬಂದು ಫಿಲಂ ನೋಡ್ಬೇಕು ಅಂತ ನಮ್ಮ ಆಶಯ. ಸರ್, ಬಾಸ್ ಬಗ್ಗೆ ಏನು ಹೇಳಂಗೆ ಇಲ್ಲ. ಅವ್ರು ಯಾವತ್ತಿದ್ರು ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್. ನಮ್ ಬಾಸ್ ಬಗ್ಗೆ ಮಾತಾಡಕ್ಕೆ ಪದನೇ ಬರೋದು. ಈಗ 6:30 ಫಿಲಂ ಶೂಟಿಂಗ್ ಐತಿ, ಶೋ ಐತೆ. ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ತೀವಿ. ಈಗ ಬೆಳಿಗ್ಗೆ ಜಿಮ್ಗೆ ಹೋಗ್ಬಿಟ್ಟು ಸೀದಾ ಹಂಗೆ ಬಂದಿದೀವಿ. ಮಲ್ಗೆ ಇಲ್ಲ, ನೆನೆ ಇಲ್ಲ. ಟಿಕೆಟ್ ಬುಕ್ ಮಾಡಕ್ ಮಾತ್ರ ಕಷ್ಟ ಪಟ್ಬಿಟ್ಟಿದೀವಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಟಿಕೆಟ್ ಬುಕ್ ಮಾಡಿದೀವಿ. ನಮ್ ಬಾಸ್ ಇದೆಲ್ಲ ಸರ್ ಕ್ರೇಜು. ನಮ್ ಬಾಸ್ ಆಚೆ ಬರ್ಲಿ, ಅದು ಸರ್ ಕ್ರೇಜು ಹೇಳಕ್ ಇಷ್ಟಪಡ್ತೀನಿ ಸರ್ ಅಷ್ಟೇ. ಸರ್, ಡೆವಿಲೇ ಸ್ಪೆಷಲ್ ಸರ್, ನಮ್ ಬಾಸೇ ಸ್ಪೆಷಲ್. ಇನ್ನೇನ್ ಸರ್ ಸ್ಪೆಷಲ್? ಇಷ್ಟ ಜನ ನೋಡ್ರಿ ಸರ್, ಎಷ್ಟ್ ಜನ ಕ್ರೇಜು. ಅಣ್ಣ ಅವರೆಲ್ಲ ಅನ್ನದಾನ ಎಲ್ಲ ಮಾಡ್ತಾವ್ರಂತೆ. ಅವ್ರಿಗೂ ಒಳ್ಳೇದಾಗ್ಲಿ. ಜೈ ಡಿ ಬಾಸ್. ಸರ್, ಇವತ್ತು ಡೆವಿಲ್ ಫಿಲಂ ರಿಲೀಸ್ ಆಗಿರೋದ್ರಿಂದ 6:30ಗೆ ಈ ಮೂವಿ ಸ್ಟಾರ್ಟ್ ಆಗ್ತದೆ ಫಸ್ಟ್ ಶೋ. ಆಮೇಲೆ 9:30ಗೆ ಒಂದು ಫುಡ್ ಇದೆ, ಒಂದು ಚಿಕನ್ ಬಿರಿಯಾನಿ. ಒಂದು 1000 ಜನಕ್ಕೆ ದೀಪಕ್ ಅವರು, ಶಿವರಾಜ್ ಅವರು, ಚಂದ್ರು ಅವರು, ನಾವೆಲ್ಲ ಸೇರಿ ಮಾಡ್ತಾ ಇದೀವಿ. ಎಲ್ಲಾರು ಪ್ರತಿಯೊಬ್ರು ಬಂದು ಇಲ್ಲಿ ಎಂಜಾಯ್ ಮಾಡಿ ಡೆವಿಲ್ ಫಿಲಂ ನ ಸಕ್ಸಸ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ ಈ ಮೂಲಕ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.